ಇಷ್ಟು ದಿವಸ ಹೊತ್ತಾಗಿ ಹೆದ್ದಾಳ್ತಿದ್ವಿ ಒಂದಿಟ್ಟು ಅದ್ರಾಗ 5:05 ಅಟ್ಟತ್ತಿಗೆ ಇನ್ನೇನು ಮತ್ತು ಹೊಲಕ್ಕೆ ಬುತ್ತಿ ಅದನ್ನ ಕಟ್ರಿ ಅನ್ನಕತ್ತಾರ. ಅದಕ್ಕೆ ನಾಲ್ಕು ಕಾಲಾಗೈತಿ ಅತ್ತಿಯರು ಮತ್ತು ದೌಡೆ ಎದ್ದು ಕಸ ಗಿಸ ಅಂದು ಕಲ್ಲು ಅಂದು ಬಿಡವ ಒಮ್ಮೆರೆ ತಗ ಅಡ್ಗಿಗೆ ಇಬ್ರು ಕೂಡ ಮಾಡೋಣಂತ ಅಂದ್ರು. ಇವ ಅತ್ತ ಶೆಕಿಗೆ ಒಂದರ್ಧ ನಿದ್ದಿನ ಬರಂಗಿಲ್ಲ ನೆಟ್ಟಗೆ. ಏನು ಶೆಕಿ ಸುರಿತೈತಿ ಅಂತ ನಾ ಮಳಿನಾರ ಬೀಳುವಲ್ದು ಏಟಕತ್ತಾಟ ದೌಡ ಓಟು ಬುತ್ತಿ ರೊಟ್ಟಿ ಮಾಡಿ ಬಟ್ಟೆ ಅದಾವ ಏನು 3 ದಿನದವು ಬಟ್ಟೆ ಅದನ್ನ ಒಗಿಬೇಕು. ದೌಡ ಒಂದಿವ್ಸ ಬಾಂಡೆ ಅದಾವ ಒಂದು ತಿಕ್ಕಿ ಬಿಡ್ತೇನೆ, ಕಸ ಕಲ್ಲು ಎಲ್ಲ ಒಮ್ಮೆರೆ ಅಂದು ಬಿಡ್ತೇನೆ. ಓಟು ಹೊರಗಿನ ಒಂದಿಟ್ಟು ಕಸ ಅಂದು ಬಂದು ರಂಗೋಲಿ ಹಾಕಿ ಬಂದು ಬಿಟ್ಟೆ ಅಂದರೆ ಚಿಂತೆ ಆಗ್ತೈತಿ. ಹೊರಗಿಂದು ಇನ್ನೂ ನಸಗೈತಿ, ಹೊರಗಿಂದ ಲೈಟ್ ಹಾಕ್ಯಂದು ಕಸ ಅಂದು ಬಿಡ್ತೇನೆ ಲಘುನ. ಅತ್ತಿಯರು ಇಬ್ರು ಕೂಡ ಮಾಡೋನ್ ತಗೊಳವ ಬೇಕಿಗೆ ಓಟು ಒಜ್ಜಕತಿ. ನೀವು ಹೊರಗಿಂದ ಒಳಗಿಂದ ಕಸದನ್ನ ಅನ್ಕೊಂಡು ಬಂದ್ಬಿಡು. ಕಸ ಕಲ್ಲರಿಸಿ ಜಳಕ ಮಾಡಿ ಪೂಜೆ ಮಾಡಿಬಿಡು. ನಾವು ಒಳಗೆ ಒಂದಿಟ್ಟು ಪಲ್ಯದ್ದು ಮಾಡಿ ರೊಟ್ಟಿಗೆ ಹಾಕ್ಕೊಂತಾನೆ ಇಂದ ಬೇಕಂದ್ರೆ ಸಾರ್ಗೀರು ಮಾಡಿ ಅನ್ನ ಮಾಡುವಂತೆ ಅಂತ ಅಂದಾರ. ಮತ್ತು ಹಾಕ್ಳೋದು ದನಕರುಗಳು ಚಾಕ್ರಿನೂ ಏನೋ ಹಂಗೈತಿ. ಓಟು ಒಬ್ಬಾಕಿಗೆ ಅಂದ್ರೆ ಒಜ್ಜಕತಿ ಅಂತ ಪಾಪ ಅವರು ಎಲ್ಲ ಮಾಡ್ತಾರ. ಏನು ಪುಣ್ಯಾನಂದು ಇವ ಒಬ್ಬಕ್ಕೆ ಮಾಡ್ಕೊಳ್ಳೋದಾಗಿದ್ರೆ ಪಜೀತಿತ್ತು ನೋಡು. ಆತಿದ್ದು ಓಟು ನಡ್ಮನಿದೆಲ್ಲ ಕಸ ಅನ್ನೋದಾಗೈತಿ. ಹೊರಗಿಂದ ಒಂದಿಟ್ಟು ಹಂದು ಬರ್ತೇನೆ ಕಸ ಅಂದು ರಂಗೋಲಿ ಹಾಕಿ ಬಂದೆ ಅಂದ್ರೆ ಚಿಂತೆ ಆಗ್ತೈತವ ಇವ. ಹೊರಗಿಂದ ಇನ್ನೂ ನಸಗೈತಿ ನೋಡು. ಇನ್ನು ಯಾರು ಇದ್ದಿಲ್ಲ ಯಾಕೆ ಹೊಣ್ಯಾಗ ಎಲ್ಲರೂ ಹೊಲಕ್ಕೆ ಹೋಗೋರು. ಅವರು ಒಳಗೆ ಮಾಡ್ಕೊತಾರೆ. ಒಂದೀಟು ಬೆಳಕು ಕರೆದ್ಮೇಲೆ ಹೊರಗೆ ಬರ್ತಾರೆ. ಕದ ಅದನ್ನ ತಗೊಂಡೇ ಇರ್ತಾರೆ ಬಿಡು ಹೊರಗೆ. ಇವ ಶೆಕಿಗೆ ಅದಕ್ಕೆ ಒಳಗೆ ಇರಂಗಿಲ್ಲ. ಹೊರಗೆ ಒಂದೀಟು ಕದ ಅದನ್ನ ತಕೊಂಡು ಒಳಗೆ ಬದುಕು ಮಾಡ್ಕೊತಿರ್ತಾರೆ. ಮಿಕ್ಕಿ ಪ್ರಮೀಳಕ್ಕೆ ಎದ್ದಂಗೆ ಕಾಣ್ತಾಳೆ ಏನ. ಇವನು ಮಂಜು ಕಸ್ಮರಿಗೆ ಅದನ್ನ ಹಿಂದಕ್ಕೆ ಇಟ್ಟಿರ್ತಾನೆ. ಕಡ್ಡಿ ಇರಿದು ಅಲ್ಲೆದಲ್ಲೇ ಒಗಿತಾನೆ. ಕಸ್ಮರಿಗೆ ನೋಡಂಗಿರಲ್ಲ ನೋಡುವ ಯಾವ ಒಂದು ಈಟಾಗೈತಿ ಕಸ್ಮರಿಗೆ. ಎದ್ರೆ ಜ್ಯೋತಿ ಊನಕ್ಕ ಎದ್ವಿ ನೋಡಿ, ನೀವೆದ್ರೆ? ಎದ್ವಿ ನೋಡವ. ನಿಮ್ಮ ಮನೆದು ಲೈಟಿನ ಬೆಳಕಾಕ ಒಂದಿಟ್ಟು ಕಸ ಅದನ್ನ ಅಂತಿರ್ತಾವ ಯವ್ವ. ದೊಡ್ಡದೈತಿ ಲೈಟ್, ಎಲ್ಲ ಕಡೆ ಬೆಳಕಾಕತಿ. ಚಲೋ ಆತ್ವ ಯವ್ವ. ಸಣ್ಣದ ಲೈಟ್ ಆಗಿದ್ರೆ ಈ ಕಡೆ ಎಲ್ಲಿ ಬೆಳಕ ಕಾಣಂಗಿಲ್ಲ. ನಮ್ದು ಸಣ್ಣದು ಹಾಕ್ಯಾರ ಇವರು. ಹೌದಕ್ಕ. ಹೊಲಕ್ಕೆ ಹೋಗ್ತೀರಿ ಏನು? ಹ್ಞೂನವ ಹೊಲಕ್ಕೆ ನಿಮ್ಮ ಹೊಲಕ್ಕೆ ಹೇಳ್ಯಾರ ನೋಡಿ. ಇವತ್ತು ಕಳೆ ಅದನ್ನ ತೆಗ್ಯಾಕ ನಿಮ್ಮ ಮನೆಯವರು ಹೇಳ್ಯಾರ. ಅದ ಹೋಗ್ಬೇಕು ನೋಡಿ ನಾವು. ಅದಕ್ಕೆ ದೌಡು ಒಂದಿಟ್ಟು ಮನೆಯಾಗಿನ ಕೆಲಸ ಮುಗಿಯಂಗ ಇಲ್ಲಿ ಬಿಡ ಜ್ಯೋತಿ. ಅದಕ್ಕೆ ದೌಡ ಇದ್ದಿದ್ದಾನು ಲಘುನ ಮಾಡ್ಕೊಂಡ್ರೆ ಮತ್ತು ಹುಡುಗಂದು ಊಟಕ್ಕೆ ಅದನ್ನು ಕೊಟ್ಟು ಒಂದಿಟ್ಟು ಮನೆಯಾಗ ಏನಾರ ಮಾಡಿ ಕೆಲಸನ ಮಾಡಿಟ್ಟೆ ಅಂದ್ರೆ ಒಳಗೆ ಆಡ್ತಿರ್ತೈತಿ. ಬಂದು ಉಣ್ತೈತಿ ಅವ್ರ ಅಪ್ಪ ಇರ್ತೈತಿ. ಹೌದೇನಕ್ಕ? ಇವ ಏನು ಶೆಕಿ ಸುರಿತೈತಕ್ಕ. ನಿದ್ದಿನ ಇಲ್ಲ ನೋಡು. ಒಟ್ಟ ನೆಟ್ಟು ನಿದ್ದಿನ ಬರಂಗಿಲ್ಲ. ಮಕ್ಕೊಂಡು ಉಳಾಡೋದೇನು ಎದ್ರ ವಾರೇನ ರೊಕ್ಕ ತೆಗಿ ಅಂದು ಎದ್ದು ಬಂದು ನೀವು ನಾನು ಹೊತ್ತಾಗ. ಹೌದು ಬಿಡ ಜ್ಯೋತಿ. ಇವ ನಿಮ್ದರ ಬೇಕವ ಇವ ಮನೆ. ನಮ್ದಂತ್ರೂ ಬೇಡವ ಶೆಕಿಗೆ. ಅದಕ್ಕೆ ಇವ ನಿದ್ದಿನ ಬರಂಗಿಲ್ಲ. ಬೆಳತನ ನಿದ್ದೆ ಬರಲ್ಲ ನೋಡು. ಏನು ಶೆಕಿ ಮಳೆಗಾಲ ಬರೋ ತನಕ ಹಿಂಗ ನೋಡು. ಇವ ಮಳೆ ಯಾವಾಗ ಹೊಡೋದು ಜೀವ ತಣ್ಣಗಾದೀತ ಅನ್ನಂಗಾಗೈತೆ ತಾಗ. ಇನ್ನು ಮಳೆಗಾಲ ನೋಡು ಒಂದು 2 ದಿವಸ ಹಿಡ್ದಂಗೆ ಆತು ಮಳೆ. ಹಂಗೆ ಮತ್ತಲೇ ಬಿಸಿಲು ಸುರಿಯಾಕತೈತಿ. ಏನು ತಾನ ಬಿಸಿಲು ಉಣ್ಣಂಗ ಹಂಗಲ್ವ ಇವ. ಬಿಸಿಲಿಗೆ ಅಂತ ನೀರು ಏಟ್ರ ನೀರು ಕುಡಿಲಿ ನೀರು ಅನಿಸ್ತೈತಿ. ಪಾಪ ಹೊಲಕ್ಕೆ ಅದಕ್ಕೆ ಈಗ ಒಂದೊಂದು ಕೊಡ ಒಯ್ತಿದ್ರಿ. 3 ಕೊಡ ತೊಗೊಂಡು ಹೊಂಟಾರ ನೋಡು ಹೊಲಕ್ಕೆ. ಮತ್ತು ಜನ ಕಂಡಾಬಿಟ್ಟು ಯಾಕಾರ ಮತ್ತು ಕೂಲಿಯಾಳುಗಳು ಎಲ್ಲರೂ ಕೂಡಿರ್ತಾರೆ. ನೀರು ಏಟಿದ್ರೆ ಸಾಲದಕ್ಕವು ನೀರು ಬೇಕಾಗಬೇಕು. ಅದಕ್ಕೆ ಬಿಸಿಲಿಗೆ ಅದಕ್ಕೆ ಬೆಚ್ಚಗಾಗಿರ್ತಾವೆ. ಒಂದು ತೊಟ್ಟು ಅದನ್ನ ಹೊಚ್ಕೊಂಡು ಒಯ್ದಿರ್ತಾರೆ ನೋಡಿ ನೀರು ಕುಡಿಯಾಕ. ಹಂಗಾಕತ್ ಬಿಡ ಯವ್ವ ಜ್ಯೋತಿ. ಹಾಗಾಗಿ ನಾನು ಒಂದು ಬಾಟ್ಲಿ ಅದನ್ನ ತೊಗೊಂಡು ಹೋಗಿರ್ತಾನೆ ನೋಡಿ ಯವ್ವ. ಏನೋ ಒಂದು 2-3 ಸರಿ ಕುಡಿಯತ್ಲೆ ಖಾಲಿನಾಗಿರ್ತಾವೆ ನೀರು. ನಿಮ್ಮ ಹೊಲ್ದಾಗ ಇನ್ನೂ ಚಲೋನವ ಯವ್ವ. ಇವ್ರ ಹೊಲ್ದಾಗ ಎಲ್ಲಿ ಎಲ್ಲ ಹಳದಾಗಿ ನಾವು ನೀರು ತೊಗೊಂಬಂದಿರ್ತಾರೆ. ನೀವಾರ ಚಲೋ ಇರ್ತಾವ ಇದ್ರ ನೀರು ಕುಡಿಯಂಗಿರ್ತೈತವ ಇವ. ಲಡ್ ಇರ್ತಾವ ಅವನ್ನ ಕುಡಿತಿರ್ತಾರೆ. ಅದಕ್ಕೆ ತೊಗೊಂಡು ಹೋಗ್ತಿರ್ತಾನೆ. ನಿಮ್ಮ ಹೊಲಕ್ಕೆ ಬಂದೆ ಅಂದ್ರೆ ಒಟ್ಟ ನೀರು ಒಯ್ಯಂಗಿಲ್ಲ ಬಿಡ ನಾನು. ಯವ್ವ ಚಲೋ ಇರ್ತಾವೆ ನಿಮ್ಮ ಇವನು ಕೃಷ್ಣ ಚಲೋ ತಗೊಂಡಿರ್ತಾನೆ. ನೀರು ಭಾಳ ಸ್ವಚ್ಛ ಇರ್ತಾವೆ ಬಿಡ ನೀರು. ತಗೋ ಜ್ಯೋತಿ ಮಾಡ್ಕೊ. ನಂದು ಕೆಲಸದ ಐತಿ. ಮತ್ತೆ ಅತ್ತಿಯರು ಎದ್ದಾರಕ್ಕ. ಅವರು ಮುಖ ಅದನ್ನ ತೊಳ್ಕೊಂಡು ನಾನು ಮತ್ತೆ ಇದು ಪಲ್ಯ ಅದನ್ನ ಮಾಡಿ ರೊಟ್ಟಿಗೆ ಅದನ್ನ ಹಾಕ್ಕೊಂತಾನೆ. ಹೊರಗಿಂದ ಮಾಡ್ಕೊಂಡು ಬಂದ್ಬಿಡು. ಹೊರಗಿಂದ ಓಟು ಮಾಡತ್ಲೆ ಒಂದು 1.5 ತಾಸರ ಆಕತಿ. ಮತ್ತು ಹೊತ್ತಾಕೈತವ ಓಟು ಮಾಡ್ಕೊಂಡು ಬಂದ್ಬಿಡು ನೀನು. ಒಳಗಿಂದ ನಾನು ನೋಡ್ಕೊತಾನೆ ಅಂತ ಅಂದು ಒಳಗೆ ಮಾಡಕತ್ತಾರಕ್ಕ. ಮತ್ತು ಹೊರಗೆ ಒಜ್ಜೆ ಆಕತ್ತಲ್ಲ ಮತ್ತು ಹೊರಗೆ ಮಾಡೋದು. ಅದಕ್ಕೆ ಒಳಗೆ ಮಾಡಾಕತ್ತಿದ್ರು ಅವರು. ಅದಕ್ಕೆ ಕಸ ಓಟು ಅನ್ನಕ್ಕ ಒಳಗಿಂದ ಹೊರಗಿಂದ ಒಂದಿಟ್ಟು ಕಲ್ಲು ಒರೆಸಿ ಇನ್ನು ವಾರೇ ಜಗ್ಗ ಐತಕ್ಕ ನಮ್ಮದು. ಹೌದೇನು? ಮಾಡಿ ಸರಿ ತಗ. ಓಟು ಕಸ ಅದನ್ನ ಅಂದು ರಂಗೋಲಿ ಹಾಕಿಬಿಟ್ಟೆ ಅಂದರೆ ಚಿಂತೆ ಆಗ್ತತ್ವ ಇವ. ಮಂಜು ಅಜ್ಜಿಯರ ಊರಿಗೆ ಹೋಗೋಣ ಅಂತಾನೆ ಇವ. ಇನ್ನೇನು ಹೋಗಕ್ಕೆ ಕೊಡಂಗಿಲ್ಲ ಬಿಡು. ಒಟ್ಟ ಇಪ್ಪಟ್ಟು ಚಲೋ ಆತು. ಇದು ಕೆಲಸ ಅದು ಅವು ಇವು ಇದ್ದ ಇರ್ತಾವು ಇವ. ಇಲ್ಲೇನು ಹೋಗೋದಕತಿ. ಅವನ್ನ ಒಂದು 2 ದಿವಸ ಹೇಳ್ಬೇಕು ಅಪ್ಪಗೆ. ಬಂದು ಕರ್ಕೊಂಡು ಹೋಗಪ್ಪ, ಒಂದು 4 ದಿವಸ ಇಟ್ಕೊಂಡು ಕರ್ಕೊಂಬ. ಮತ್ತು ನಾನು ಬರೋಕ್ಕೆ ಕೊಡಂಗಿಲ್ಲ ಏನಿಲ್ಲ ಅಂದು. ಆಕಿ ಮಾನ್ಸನು ನಾ ಸಾಲಿ ಸುಟ್ಟಿ ಬಿಟ್ಟಾಗ 4 ದಿವಸ ಬಂದಿದ್ದು ಹೋಗು ಅಂತ ಅಂದ್ಲು.
ಇವ ಕೂಡಲೇ ಎಲ್ಲ ಹೋಗೋದು ಏನು ಮಾಡೋದು ಏನವ ಇವ ಒಲ್ಲೆ ಅನ್ನತ್ಲೆ ಭಯಕತ್ತಾಳ ಅವನು ಏನು ಮಾಡೋದಕ್ಕತ್ತೆ ಏನು ಹೋಗಕ್ಕೆ ಕೊಡಂಗಿಲ್ಲ ಏನಿಲ್ಲ ಇಲ್ಲಿ ಬಿಟ್ಟು ಕೊಟ್ಟು ತೋಟನ ಕಸದ ನಂದು ಒಂದಿಟ್ಟು ರಂಗೋಲಿ ಹಾಕ್ತಾನವ ದೊಡ್ಡದು ಹಾಕಕ್ಕೆ ಹೋಗ್ರು ಬಿಡ ಯಾವ್ದಾರ ಒಂದು ಸಣ್ಣದು ಹಾಕಿ ಒಳಗಿಂದ ವಾರೆ ನೋಡ್ತಾನೆ ಅತ್ತೇರು ಏನು ಮಾಡಕತ್ತಾರೆ ಏನು ಪಾಪ ಒಂದಿಟ್ಟು ಚಾಕರ ಇಟ್ಬಿಡ್ತಾನೆ ಒಂದು ಒಲೆಯಾಗ ಪಲ್ಯ ಅದನ್ನ ಮಾಡುವಲ್ರಕ ಕೊಡ್ತಾನೆ ಬೇಕಂದ್ರೆ ಎಲ್ಲದಕ್ಕೆ ಚಳಿ ಮಾಡಿಕೊಟ್ಟೆ ಅಂದ್ರೆ ಒಂದೊಂದು ಕಡೆ ಪಲ್ಯಕ್ಕೆ ಅದನ್ನ ಒಗ್ಗರಣೆ ಹಾಕಿಬಿಡ್ತಾರೆ ರೊಟ್ಟಿ ಅದನ್ನ ಮಾಡಕ್ಕೆ ಬರ್ತೈತೆ ಬಿಸಿ ಬಿಸಿ ಮಾಡಿ ಹೊಲಕ್ಕೆ ಅದನ್ನ ಕಟ್ಟಿಬಿಟ್ವಿ ಅಂದರೆ ಚಿಂತೆ ಆಗ್ತೈತಿ ನಾಷ್ಟ ಏನಾರ ಮಾಡ್ತಾರೇನೋ ಕೇಳ್ಬೇಕು ಏನಾರ ಒಂದಿಟ್ಟು ಅವಲಕ್ಕಿನಾರ ಮಂಡಕ್ಕಿನಾರ ಹಚ್ಚಿದ್ವಿ ಅಂದ್ರೆ ತಿಂತಾರೆ ಒಂದಿಟ್ಟು ನಾಷ್ಟ ತಿಂದು ಹೊಲಕ್ಕೆ ಬುತ್ತಿ ರೊಟ್ಟಿ ತೊಗೊಂಡು ಹೋಗ್ಬಿಡ್ತಾರೆ ಮಜ್ಜಿ ಇದು ಐತಿ ಮೊಸರು ಅದು ಎಪ್ಪಕ್ಕಿದ್ದು ಒಂದಿಟ್ಟು ಮೊಸರನ್ನ ಕಲಸಿರ ಹಾಕ್ಬೇಕು ಬಿಸಿ ಅನ್ನ ಮಾಡಿ ಏನು ಒಲ್ರು ಅಂದ್ರೆ ಒಂದಿಟ್ಟು ಸಾರಿ ಆ ಥರ ಮಾಡ್ಬೇಕತ್ತಾಗ ಧೂಳು ಇದು ಕಸ ಪಸ ತಂದು ಇವ ಏನು ಜನನು ಏನ್ತಾನೋ ನಾವೆಲ್ಲ ಬೆಂಕಿ ಹಚ್ಚಿರ್ತೀವಿ ಎಲೆ ಪಲ್ಲಿ ಉದ್ರಿದ್ದಾತು ನಮ್ಮ ಗಿಡದಾಗಿಂದಾತು ಏನು ಎಲ್ಲದನ್ನು ತಂದು ದುಂಡು ಮಾಡ್ತಾರೆ ಇವ ಎಟಕ್ನೇ ಬಂದು ಮಾಡ್ತಿದ್ದಾರೆ ಏನು ತಾನು ಓಟು ನೀರು ಹೊಡೆದು ರಂಗೋಲಿ ಹಾಕಿ ಒಳಗೆ ಹೋಗ್ಬಿಡ್ತಾನೆ ಲಘುನ ಅವ ಎಷ್ಟು ಕೆಲಸ ಅದಾವು ಏನು ತಾನು ನೀರು ಏನು ತಣ್ಣೀರಾಗ ತೊಗೊತಾರೆ ಇವ್ರು ಗಂಡು ಮಕ್ಳು ಏನು ಬಿಸಿನೀರು ಬಿಡಂಗಿಲ್ಲ ಶೆಕಿಗೆ ಅದಕ್ಕೆ ಬೇಡ ಬಿಸಿನೀರು ತಣ್ಣೀರ್ನಾಗ ತೊಗೊಂಡೋಕವಿ ನೀರು ಒಟ್ಟ ಉರಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತಾರೆ ಇನ್ನೇನು ನಾವು ಮಧ್ಯಾಹ್ನಕ್ಕೆ ಅವರೆ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ತೊಗೊಳ್ಳೋರು ನಡಿತೈತಿ ಎಡ್ಲಿ ಒಲಿ ಏನು ಉರಿ ಮಾಡಂಗಿಲ್ಲ ಇದು ಸ್ಟೀಲಿಂದು ಬಕೆಟ್ ಅದನ್ನ ಎತ್ತಿಡ್ಬೇಕು ಅಂತ ನೀ ಕೂಡಕ ಹೊಲ್ದವ ಇವ ಜಾತ್ರೆಗೆ ಪಾತ್ರೆಗೆ ಬೇಕಾಕತಿ ಸಾರು ಪಾರು ನೀಡಕ್ಕೆ ಇದು ಹೊರಗೆ ಇಟ್ಟಾನಿ ಅದಕ್ಕೆ ದಿನ ಪ್ರತಿ ಬಳಕೆಗೆ ತೊಗೊಳಕತ್ಬಿಟ್ಟಾನಿ ತೆಗೆದು ಇಟ್ಬಿಡ್ಬೇಕವ ಇವ ಇದನ್ನ ಮತ್ತು ಕಲಿಪಲಿ ಆತು ಅಂದ್ರೆ ಇವ ಎಲ್ಲಿ ಮಂದಿ ಇದಿರುತ್ತೆ ಕೇಳ್ಕೊಂತ ಕುಂದ್ರಕ್ಕೆ ಹೋಗೋಣ ಗಂಡ್ಮಕ್ಳು ಬಯಕತ್ತಾರೆ ಮನ್ಯಾಗ ಇಟ್ಕೊಂಡು ಮಂದಿದ್ ಬೆಡ್ಕೊಂತ ಕುಂದಿರ್ತೀರಿ ಅಂತಂದು ಹಾಯ್ ಎಲ್ಲ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾನೆ ರೀ ನಾವು ಆರಾಮದೇ ನೋಡ್ರಿ ಕತೆಗಳು ಹೆಂಗೆ ಬರಕತ್ತವ್ರಿ ಕತೆಗಳು ಇಷ್ಟ ಆಗಕತ್ತವ ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಜ್ಯೋತಿ ವಿಕೆ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ ಕತೆನ ಪೂರ್ತಿಯಾಗಿ ನೋಡ್ರಿ ಹಳ್ಳಿ ಜೀವನದಾಗ ದಿನಂಪ್ರತಿ ಹೆಂಗೆ ಕೆಲಸಗಳು ಸಾಕ್ತಿರ್ತಾವೆ ಅನ್ನೋದನ್ನು ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಹೈಪ್ ಮಾಡಿರಿ ಹೈಪ್ ಪಾಯಿಂಟ್ಸ್ ಭಾಳ ಜನ ಕೊಡ್ಲಾರ್ದು ಹಂಗೆ ಹೊಂಟಿರಿ ದಯಮಾಡಿ ಕೇಳ್ಕೊತೀನಿ ರೀ ಲೈಕ್ ಮಾಡಿರಿ ಹೈಪ್ ಮಾಡಿರಿ ಕತೆಗಳು ಇಷ್ಟ ಆಗಕತ್ತವ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ಕತೆನ ನೋಡ್ರಿ ಹಾಲು ಅದನ್ನ ಇಟ್ಕೊಂಬರೋದಾತು ಡೈರೆಕ್ಟ್ ಅದನ್ನ ಹಾಕಿಟ್ಟಾನಿ ಇವ ನಿದ್ದೆನ ಬರವಲ್ದು ಬಿಡ ಇವ ಹೊರಗರ ಒಂದಿಟ್ಟು ತಣ್ಣ ಗಾಳಿ ಇತ್ತು ಹಾಲು ಇನ್ಕೊಂಬರೋದು ಕಣ್ಣಿಗೆ ಕಾಣಲಿಲ್ಲ ನೋಡಿವ ಇಂಥ ಚಂದ ಗಾಳಿ ಬೀಸ್ತು ಒಳಗೇನು ಮಕ್ಕಳು ಉರಿ ಸಂಗಟ ಇವ ಬೇಡ ಇವ ಮಕ್ಕಳಕ್ಕೆ ನಿದ್ದಿನ ಬರಂಗಿಲ್ಲ ನೋಡಿ ಏನು ಬ್ಯಾಸ್ಗೆ ಏನು ಶಿವ ಸುರಿತೈತಿ ಅಂದ್ರೆ ಬಿಸಿಲು ಹೇಳಕ್ಕೆ ನಾನು ಅದಕ್ಕೆ ನಸುಗನಿಗಾದ್ರೆ ಒಂದಿಟ್ಟು ದೌಡ್ ಕೆಲಸ ವಾರೆ ಅದು ಸಾಕ್ತೈತಿ ರೊಟ್ಟಿ ಪಟ್ಟಿ ಮಾಡೋದು ಒಂದೀಟು ನಿಚ್ಚಳ ಆತಂದ್ರೆ ಮುಗೀತು ನೋಡು ನಿಂದ್ರಕ್ಕಾಗಲ್ಲ ಒಲೆ ಅಂತೇಳಿ ಕುಂದ್ರಕ್ಕಾಗಲ್ಲ ಇವ ಅದಕ್ಕೆ ದೌಡ ಹಾಲು ಅದನ್ನ ನಿಂತ್ಕೊಂಬಂದು ಪಲ್ಯಕ್ಕೆ ಅದನ್ನ ಹಿಟ್ಟನ್ನು ಹೆಚ್ಕೊಂಡು ಚಾನು ಮಾಡಲಿಲ್ಲ ನಾನು ಚಾ ಅದು ನಿಂದಾಗ ಮಾಡಿದ್ರೆ ಅತ್ತೆಗೆ ಮತ್ತು ಅಕ್ಕಿನ ಹೊರಗಿಂದ ಊಟ ವಾರೆ ಅದನ್ನ ಮಾಡ್ಕೊಂಡು ಬರತ್ಲೇ ಮತ್ತು ಪಲ್ಯ ಅದರ ಹಾಗ್ಯಾರ ಹಾಕತಿ ಅಂತಂದು ಪಲ್ಯಕ್ಕೆ ಅದನ್ನ ಹಿಟ್ಟು ಹಾಲು ಅದನ್ನ ಕರ್ಕೊಂಬಂದೆ ಒಂದಿಟ್ಟು ನೀರು ಜಾಸ್ತಿನ ಹಾಕೋಗಿದ್ದೆ ಪಲ್ಯ ಅದು ಬೆಂದತ್ ನೋಡು ಚೊಳಕೆ ಪಲ್ಯ ಜಾಸ್ತಿನೇ ಇದ್ವ ಜೋಳಕ್ಕೆ ದಿನಂಪ್ರತಿ ಮನ್ಯಾಗ ಮಾಡಿದ್ರೆ ತಿನ್ನಂಗ ಇಲ್ಲವ ಇವ ಅದಕ್ಕೆ ಭಾಳ ಇದ್ವ ಒಂದಿಟ್ಟು ಹೊಲಕ್ಕೆ ಅದು ಕಟ್ಟಕ್ಕೆ ಸರಿಯಾಗಿ ಕತ್ತಿಗೆ ಅಂದು ಮಾಡಿದೆ ಪಲ್ಯ ಅದು ಆತು ಇನ್ನೇನು ರೊಟ್ಟಿಗೆ ಹಾಕ್ಕೊಂಡ್ಬಿಡ್ತಾನೆ ಇಂದಾಗ ಹಾಲು ಅದನ್ನ ಕಾಯಿಸಿ ತೆಗೆದು ಬಿಡ್ತಾನೆ ಚಾಕ್ ಅದನ್ನ ಇಡ್ತಾನೆ ಇದೇನು ಜ್ಯೋತಿ ದಿನ ಆತೇ ಇಲ್ಲ ಇದು ಹೊರಗಿಂದ ಕಸ ಅನ್ನೆಲ್ಲ ಭಾಳ ಆಕತ್ತದು ಕಂಡಾಬಿಟ್ಟು ದೊಡ್ಡದಕ್ಕತಿ ಮನೆ ಹೊರಗಿಂದ ಒಳಗಿಂದ ಕಸ ಅನ್ನತ್ಲೆ ಸಾಕಾಗೋಕತಿ ಪಾಪ ಅದಕ್ಕೆ ನಾನು ಮತ್ತು ಕುಂತೇವ ದೌಡ ಮತ್ತು ಎದ್ದು ತೀರ ಒಬ್ಬೆಕ್ಕಿಗೆ ಓಟು ಏಟರ ಮಾಡು ಅಂದ್ರೆ ಆಗ್ಬೇಕಲ್ಲ ಒಬ್ಬೆಕ್ಕಿಗೆ ವಜ್ಜ ಕತ್ತಿಗೆ ಅಂತಂದ ದೌಡ ಎದ್ದು ನಾನು ನಿದ್ದೆ ಬರೋಂಗಿಲ್ಲ ಏನಿಲ್ಲ ಮಕ್ಕಳನ್ನ ಅಂದ್ರೆ ಶೆಕಿಗೆ ಅದಕ್ಕೆ ಬದುಕು ಮಾಡ್ಕೊತಿದ್ರೆ ಶೆಕೆ ಅನ್ಸಲ್ಲ ಅಟನ್ ಸುಮ್ಮನೆ ಎದ್ದು ನೋಡು ಇವರು ಮಕ್ಕೊಂಡಾರ ಎದ್ರೆ ಅವ್ರಿಗೆ ಗಂಡ್ಮಕ್ಳಿಗಿಂದ ಬೇಕಂದ್ರೆ ಚಾ ಅದು ಮಾಡ್ಕೊಡಕ್ಕೆ ಬರ್ತೈತೆ ಒಂದು 2 ಕಪ್ ಇಟ್ಬಿಡ್ತಾನೆ ಅಕ್ಕಿನೂ ಬರ್ತಾಳೆ ನಾಟತ್ತಿಗೆ ಆತು ನೋಡಿ ಪಲ್ಯ ಅದು ಆತು ಪಲ್ಯ ಇಳಿವಿ ಹಾಲಿಂದ ಇಟ್ಬಿಡ್ತಾನೆ ಹಾಲು ಅದು ಕಾಯತ್ಲೆ ಚಾಕ್ ಅದನ್ನ ಹಿಟ್ಟೆ ಅಂದ್ರೆ ಚಾ ಕುಡಿದು ಇಂದಾಗ ರೊಟ್ಟಿಗೆ ಹಾಕ್ಕೊಂಡ್ಬಿಡ್ತಾನೆ ಇಂಥ ಗುಟ್ಲೆ ನಿಚ್ಚಳ ಅನ್ನತ್ಲೆ ರೊಟ್ಟಿ ಆಗ್ಬಿಡ್ತಾವತ್ತಾಗ ಆಮೇಲೆ ಬೇಕಂದ್ರೆ ಸಾರು ಅನ್ನ ಮಾಡ್ಕೊಳ್ಲಕ್ಕ ಮೊಸರು ಅದು ಐತಿ ಏನು ಬುತ್ತಿ ಇದು ಮೊಸರನ್ನ ಅದನ್ನ ಕಟ್ತಾಳೆ ಏನು ಸಾರು ಕಟ್ತಾಳೆ ಮಾಡ್ಕೊಳ್ಲಕ್ಕ ಒಂದಿಟ್ಟು ರೊಟ್ಟಿ ಮಾಡಿ ತೆಗೆದ್ಬಿಡ್ತಾನೆ ಬಂದೆ ಆತ ಹೊರಗಿಂದ ಕಸನ ಎಲ್ಲ ಹೊಡೆಯೋದು ಕಸನೆಲ್ಲ ಎಲ್ಲ ಆತು ನೋಡ್ರಿ ಅತ್ಯಾರ ಪಲ್ಯ ಆತ್ರೆ ಒಟ್ಟು ಒಳಗಿಂದ ಕಸ ಅಂದು ರಂಗೋಲಿ ಹಾಕಿ ಎಲ್ಲ ಆತು ನೋಡ್ರಿ ಅತ್ಯಾರ ಮತ್ತು ಹೊರ ಪಲ್ಯ ಅದನ್ನ ಹೆಚ್ಕೊಡ್ತಿದ್ದೆ ಬಂದು ಎಲ್ಲ ಹೆಚ್ಕೊಂಡು ಪಲ್ಯನ ಮಾಡಿಬಿಟ್ಟಿರಿ ವಜ್ಜ ಕತ್ತಿಗೆ ಅಂದು ದೌಡ ಮತ್ತು ನಿನ್ನೆ ಸಂಜೆ ಮುಂದೆ ಚೋಳಕ್ಕೆ ಒಂದು ಸೋಸಿ ಇಟ್ಕೊಂಡಿದ್ನಲ್ಲ ಇದು ಉಳ್ಳಾಗಡ್ಡಿ ಟೊಮೆಟೆನ ಒಂದಿಟ್ಟು ಹಸೆಕಾಯಿ ಅದನ್ನ ಹೆಚ್ಕೊಂಡು ಒಗ್ಗರಣೆ ಹಾಕಿ ಹೋಗಿ ಹಾಲು ಅದನ್ನ ಇಟ್ಕೊಂಬಂದು ಮತ್ತು ಡೈರೆಕ್ಟ್ ಅದನ್ನ ಹಾಕಿಬಿಟ್ರೆ ಮುಗಿದೋಗ ಚಿಂತೆ ತಪ್ತತಿ ಅದಕ್ಕೆ ಮನೆಗೆ ದಿನಂಪ್ರತಿ ಮತ್ತು ಮನೆಗೆ ಹೊಸ ತೆಗೆದು ಕಾಸಾಕ್ ಇಡ್ಬೇಕಿತ್ತು ಚಾಕ್ ಅದನ್ನ ಇಡ್ಲವ ಇಡ್ತಿದ್ನಿ ರೈತಿಯರ ನಾನು ಮತ್ತು ಓಟು ಹೊರಗಿಂದ ಒಳಗಿಂದ ಕೆಲಸ ಭಾಳ ಆತ್ರೆ ಹೊತ್ತಾತು
ಆಗ್ಲೇ ಚಾದ್ನು ಭಾಳ ಕುಡಿಯಂಗ ಅನಿಸ್ತವ, ಕರಿ ಚಾ ಮಾಡಿಟ್ಟಿದ್ನೆ, ಅದಕ್ಕೆ ಒಂದಿಟ್ಟು ಹಾಲು ಹಾಕಿ ಸೋಸ್ತಂತರಿ ಇಬ್ರು ಕೂಡಿ ಕುಡಿಯೋಣಂತ. ಜಳಕ ಅದನ್ನ ಮಾಡಿ ಪೂಜೆ ಮಾಡಿಬಿಡವ, ನಿಂದು ಕೆಲಸ ಆಗ್ಬಿಡ್ತೈತೆ. ಇಂದಾಗ ಬೇಕಂದ್ರೆ ಬಟ್ಟೆ ಬಾಂಡೆ ಮಾಡಕ್ಕೆ ಬರ್ತೈತಿ. ಚಾದ್ ಕರಿಯೋದನ್ನ ಇಟ್ಟಿದ್ನೆ, ತಡಿ ಕುದಿಯಾಕತ್ತ ಒಂದಿಟ್ಟು ಹಾಲು ಹಾಕಿ ಸೋಸಿ ತೆಗೆದು ಬಿಡ್ತಾನೆ, ಕುಡಿಯೋಣಂತ. ಇದು ಡೈರೆಕ್ಟ್ ಕಳ್ಸಕ್ಕೆ ನೋಡುವಲ್ಲ ಹಾಕಿಟ್ಟನಿ. ಕೃಷ್ಣ ಇದ್ದ ಅಂದ್ರೆ ಅವ್ನ ಕೈಗೆ ಒಂದಿಟ್ಟು ದೌಡ ಕೊಟ್ಟು ಕಳಿಸ್ಬಿಡು. ಏನು ದೌಡ ಕರ್ದಾವಲ್ಲ ಹಾಲು ಮತ್ತು ಕೆಟ್ಟು ಅಂದ್ರೆ ವಜ್ಜೆ ಆಗ್ಬಿಡ್ತೈತಿ. ತಗೊಳ್ರಿತಾರೆ ಈಗ ಮತ್ತೆ ಕಟ್ ಕಳಿಸ್ತೀನಿ. ಸಾರು ಏನಾರು ಮಾಡೋಣ, ಏನು ಮೊಸರು ಬತ್ತಿ ಅದನ್ನ ಕಟ್ಟನ್ರಿತಾರೆ ಈಗ ಹೊಲಕ್ಕೆ. ನೋಡುವ ಹೆಂಗೆ ಮಾಡ್ತೀವಿ. ಮತ್ತೆ ಸಾರು ಅದನ್ನ ಬೇಡ್ತಿರ್ತಾರೆ ಕೆಲವೊಬ್ರು, ಮೊಸರನ್ನ ಸುಮ್ಮನೆ ಹಾಕಾರ, ಮತ್ತು ಮೊಸರನ್ನ ಉಂಡು ಸಾರನ್ನ ಕೇಳ್ತಿರ್ತಾರೆ ಎಲ್ಲರೂ. ಚಾದ್ನ ಒಮ್ಮೆ ಇಟ್ಟಿದ್ರೇನ್ರಿ ಅತ್ಯಾರ? ಕರೆ ಚಾ ಬ್ರವ ಅದಕ್ಕೆ ಒಂದು ಈಟ ಸ್ವಲ್ಪ ಹಾಲು ತೆಗೆದೆ ಕುದಿಯಂಗೆ ಕುದಿಲ್ ತಡಿ. ಮತ್ತು ಇಂದಾಗಿ ಇವ್ರು ಗಂಡು ಮಕ್ಳು ಒಬ್ಬೊಬ್ಬರು ಎದ್ದು ಬಂದ್ರಂದ್ರೆ ಮಾಡ್ಕೊಂತ ನಿನ್ನದ್ರಕ್ಕೆ ಕಾಯಂಗಿಲ್ಲ ಅವರು. ಚಾ ಬೇಡ್ತಿರ್ತಾರೆ, ದೌಡ ಚಾ ನೆಸಗ್ನಾಗ ಮಾಡಿ ಇಡಂಗಿಲ್ಲ ನೀವು, ಮತ್ತು ಕೇಳಿದ ಮೇಲೆ ಮಾಡ್ಕೊಂಡು ಕುಂದಿರ್ತೀರಿ ಅಂತಂದು ಅದಕ್ಕೆ ಒಂದಿಟ್ಟು ಜಾಸ್ತಿನೇ ಮಾಡೀನಿ. ಮಾವ ತಡ್ಕೊಳಂಗ ಇಲ್ಲ, ಚಾ 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 ಅಂತಿರ್ತಾರೆ. ಹೊಲಕ್ಕೆ ಹೋಗತ್ಲಿ ಆಡೇಟು ಕುಡ್ದು ಹೋಗ್ಬಿಡ್ತಾರೆ, ಅದಕ್ಕೆ ಒಂದಿಟ್ಟು ಜಾಸ್ತಿನೇ ಮಾಡೀನಿ. ಇದು ರೊಟ್ಟಿ ಇದನ್ನ ಮಾಡಿಬಿಡ್ತಾನೆ ತಗೊಳ್ಳೋ, ಪಲ್ಯದ ಆತ ಒಂದು ದಿವಸ ಬಿಸಿ ರೊಟ್ಟಿ ಮಾಡಿಬಿಟ್ಟೆ ಅಂದ್ರೆ ಹೊಲಕ್ಕೆ ಅದು ಕಟ್ಟಕ್ಕೆ ಚಲೋ ಆಕತ್ತೆ. ಒಂದು ಅನ್ನಕ್ಕೆ ಇಟ್ಬಿಡೋಣ ಒಂದು ಕಡೆ. ಹ್ಞೂ ರೀ ಅತ್ಯಾರ. ಮತ್ತು ನಾನು ಹೋಗಿ ಒಂದು ದಿವಸ ಬಾಂಡೆ ಅದಾವ್ರಿ, ಬಾಂಡೆ ಅವನು ತಿಕ್ಕಿ ಮತ್ತು ಇದು ಅಕ್ಕಿ ಕಸ ಅದನ್ನ ಹೊಡೆದು ಇದು ಸಗಣಿ ಎಲ್ಲ ಬಳಿದು ತಿಪ್ಪಿಗೆ ಅದನ್ನ ಚೆಲ್ಲಿ ಬಂದುಬಿಡ್ತಾನ್ರೆ. ಮತ್ತು ಇದು ಸಾರದನ್ನ ಮಾಡ್ತಾನೆ ತಗೊಳ್ರಿ ಅತ್ಯಾರ. ಹ್ಞೂ ನಾ ರೊಟ್ಟಿ ಅದು ಮಾಡಿ ತೆಗೆದು ಬಿಡ್ತಾನೆ, ಸಾರದ್ದು ಮಾಡೋಣ ತಗೋ. ಹಾಂ, ಇವತ್ತಿನ ಕತೆ ನಿಮಗೆ ಒಂಚೂರಾದ್ರೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಮಾಡಿರಿ. ಹಿಂಗೆ ಇರ್ತದೆ ನೋಡ್ರಿ ದಿನನಿತ್ಯದ ಜೀವನದಾಗ. ಬೆಳಗ್ಗೆ ಬಿಡುವಿಲ್ಲದ ಕೆಲಸಗಳು ಜಗ್ಗ ಇರ್ತಾವ್ರಿ. 5 ನಿಮಿಷ ಹತ್ತಿತ್ತಾಗ ಮಾಡೋಕೆ ಪುರ್ಸತ್ತಿರಲ್ಲ ನೋಡ್ರಿ. ಎಷ್ಟು ಕೆಲಸ ಇರ್ತಾವೆ ಅಂದರೆ ಹೇಳಕ್ಕೆ ಆಗಂಗಿಲ್ಲ ರೀ. ಇನ್ನೂ ಕೆಲವೊಂದು ಮಾತುಕತೆ ಇದಾಗಿರ್ತಾವ್ರಿ. ಕತೆಗಳು ನಿಮ್ಗೆ ಇಷ್ಟ ಆಗತ್ತೆ ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಇದೇ ಥರ ನಿಮ್ಮ ಜ್ಯೋತಿ ಸ್ಟೋರೀಸ್ಗೆ ನಿಮ್ಮ ಸಪೋರ್ಟ್ ಸದಾಕಾಲ ಇರಲಿ ಅಂತ ಕೇಳ್ತೇನೆ ರೀ. ಮುಂದಿನ ಕತೆಯೊಂದಿಗೆ ನಿಮ್ಮ ಭೇಟಿ.